ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂಥ ಜಮಖಂಡಿ ಅರ್ಬನ್ ಕೋಆಪರೇಟಿವ್ದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾಗಿರುವಂಥ ಆತ್ಮೀಯ ಸ್ನೇಹಿತರಾದ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬಂದಿದ್ದರು. ಅವರು ಬಂದಿರುವಂಥ ಸಂದರ್ಭದಲ್ಲಿ ಈ ಬಾಗಲಕೋಟೆ ಜಿಲ್ಲೆಯ ಬಿಜಾಪುರ ಮತ್ತು ಬೆಳಗಾವಿದ ನೀರಾವರಿ ಯೋಜನೆಗಳು ಯಾವ ರೀತಿ ಆಮೆಗತಿಯಲ್ಲಿ ನಡೀತಾ ಇದೆ ಅವುಗಳನ್ನು ಬೇಗನೆ ಪೂರ್ತಿ ಮಾಡಬೇಕು ಮತ್ತು ಹೊಸ ಹೊಸ ಯೋಜನೆಗಳನ್ನು ಮಾಡಬೇಕು. ವಿಶೇಷವಾಗಿ 524 ಮೀಟರ್ ಎತ್ತರವನ್ನು ನಾವು ಮಾಡಿದಾಗ ಆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಏನು ಪರಿಹಾರಗಳನ್ನು ಕೊಡಬೇಕು ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ನಾವು ಘೋಷಣೆ ಮಾಡಿರುವಂಥದ್ದು ಮತ್ತು 5,000 ಕೋಟಿ ರೂಪಾಯಿಗಳಷ್ಟು ನಾವು ಎಸ್ಕ್ರೋ ಅಕೌಂಟ್ದಲ್ಲಿ ನಮ್ಮ ಹಿಂದಿನ ಸರ್ಕಾರದಲ್ಲಿ ನಾವು ಮಾಡಿದ್ದೀವಿ. ಅವತ್ತಿನ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಮತ್ತು ಕಾರಜೋಳ ಅವರು ನೀರಾವರಿ ಸಚಿವರಾಗಿದ್ದಾಗ ಚಿಕ್ಕಲಗಲಿಯಲ್ಲಿ ಒಂದು ಸಮಾರಂಭವನ್ನು ಮಾಡಿ ಅದು ಪ್ರತಿಯೊಂದು ಗ್ರಾಮದಲ್ಲಿರುವಂಥ 10 ಜನರಿಗೆ ಪರಿಹಾರಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ಈ ಹೊಸ ಸರ್ಕಾರ ಬಂದ ನಂತರ 5,000 ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕೋಟಿ ರೂಪಾಯಿಗಳನ್ನು ಬೇರೆ ಬೇರೆ ಕೆಲಸಗಳಿಗೆ ಅದನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. 2 ವರ್ಷದಿಂದ ಕೆಲಸಗಳು ಭಾಳ ನಿಧಾನವಾಗಿ ನಡೀತಾ ಇರೋದ್ರಿಂದ ಅವನು ಮತ್ತೆ ನಮ್ಮ ನಿರಾಶ್ರಿತರಿಗೆ ಪರಿಹಾರಗಳನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡಿದ್ದೇನೆ. ಅದಕ್ಕೆ ಭಾಳಷ್ಟು ಸ್ಪಂದನೆ ಮಾಡಿದ್ದಾರೆ. ಸಾಧ್ಯವಾದಷ್ಟು ಬೇಗನೆ ನಾವು ಎಲ್ಲ ಬೇರೆ ಬೇರೆ ಕಡೆಯಿಂದ ಒಂದು ಹಣವನ್ನು ಕ್ರೋಢೀಕರಣ ಮಾಡ್ತೇವೆ, ಮಾಡಿ ಬೇಗನೆ ನಾವು ಕೆಲಸ ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇಲ್ಲ, ಅದು ನಾವೇನು ಹೇಳ್ತಾ ಇದ್ದೀವಿ, ಇವತ್ತು JH ಪಟೇಲ್ ಇದ್ದಾಗ ಹಿಂದೆ ನಾವು ಪರಿಹಾರಗಳನ್ನು ಕೊಟ್ಟಿದ್ದೀವಿ. 1 ಎಕರೆಗೆ ಕೊಟ್ಟಿರುವಂಥ ಪರಿಹಾರ ನಾವು 3 ಎಕರೆ ಖರೀದಿ ಮಾಡುವಷ್ಟು ಅವತ್ತಿನ ದಿವಸದಲ್ಲಿ ಅವರು ಬೆಲೆಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗಾಗಿ 60,000 ರೂಪಾಯಿ ಒಣ ಬೇಸಾಯಕ್ಕೆ, 80,000 ರೂಪಾಯಿ 3 ತಿಂಗಳದ ನೀರಾವರಿಗೆ, ವರ್ಷದ ನೀರಾವರಿಗೆ 1,43,000 ರೂಪಾಯಿ ಅವತ್ತಿನ ದಿವಸದಲ್ಲಿ ಕೊಟ್ಟರು. ಅವತ್ತು ನಮಗೆ 25,000ರಿಂದ 50,000 ರೂಪಾಯಿಗೆ ಪ್ರತಿ ಎಕರೆ ಒಂದು ಒಳ್ಳೆಯ ಫಲವತ್ತಾದ ನೀರಾವರಿ ಜಮೀನುಗಳು ಅವತ್ತು ಸಿಗ್ತಾ ಇತ್ತು. ಈಗ ನಮ್ಮದೇನೆ ಒಂದು 300 ಎಕರೆ ಭೂಮಿಯನ್ನು ನಾವು ಬೀಳಿಗೆ ತಾಲೂಕದಲ್ಲಿ ಕಳ್ಕೊಂಡಿರುವಂಥದ್ದು. ನಮಗೆ 300 ಎಕರೆ ಪರ್ಚೇಸ್ ಮಾಡಿ ನಮಗೆ ಅದರಷ್ಟು ಈಕ್ವಲ್ ಆಗಿರುವಂಥ ಹಣ ಅವತ್ತಿನ ಸಂದರ್ಭದಲ್ಲಿ ಉಳಿತಾಯ ಆಗಿತ್ತು. ನಾವು ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಈ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ನೀವು ಕೊಡುವಂಥ ಕಾಂಪೆನ್ಸೇಷನು ಕನಿಷ್ಠ 1 ಎಕರೆ ನಾವು ಕಳ್ಕೊಂಡಿರುವಂಥವ್ರಿಗೆ 2 ಎಕರೆ ಆದರೂ ಸಹಿತ ನಮಗೆ ಫಲವತ್ತಾದ ನೀರಾವರಿ ಜಮೀನುಗಳು ಸಿಗಬೇಕು. ಆ ರೀತಿಯಲ್ಲಿ ತಾವೇ ರೈತರ ಮಕ್ಕಳಿದ್ದೀರಿ, ರೈತರ ಬಗ್ಗೆ ಕಳ್ಕೊಳ್ಳಿರುವಂಥವ್ರು ಇದ್ದೀರಿ. ನಮ್ಮ ಉತ್ತರ ಕರ್ನಾಟಕದ ಜನ ಏನು ಒಳ್ಳೆಯ ಪರಿಹಾರಗಳನ್ನು ಕೊಟ್ಟಲ್ಲಿ ನಿಮ್ಗೆ ಎಂದೂ ಮರೆಯೋದಿಲ್ಲ. ಅದ್ರ ಸಲುವಾಗಿ ನಮ್ಮ ರೈತರ ಸಲುವಾಗಿ ಸಹಾಯ ಮಾಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡಿದ್ದೇನೆ. ವಿಶೇಷವಾಗಿ ಅವ್ರಿಗೆ ನೀರಾವರಿ ಬಗ್ಗೆ ನಾನು ಮಾತಾಡಿದೆ. ಅದನ್ನು ಹೊರತುಪಡಿಸಿ ನಿಮ್ಮ ಕಾರ್ಖಾನೆಗಳು ಯಾವ ರೀತಿ ನಡೀತಾ ಇದೆ, ರೈತರ ಬೆಲೆ ಎಷ್ಟು ಕೊಟ್ಟಿದ್ದೀರಿ ಇಲ್ಲ ಅನ್ನುವಂಥದ್ದನ್ನು ಒಂದು ಸ್ನೇಹಿತ ರೂಪದಲ್ಲಿ ಅವ್ರು ನಮ್ಮ ಮಾತುಕತೆ ಆಯಿತು.